ಬಲರಾಮ ಅಂತೇಳಿ ಟೈಟಲ್ ಲಾಂಚ್ ಮಾಡಿದ್ವಿ. ಅವಾಗ ಆಗಿನ ಹೋಮ್ ಮಿನಿಸ್ಟರ್ ಸಾಹೇಬ್ರು ಪರಮೇಶ್ವರ್ ಸಾಹೇಬ್ರು ಅವರು ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಡೇನೆ ಶ್ರೇಯಸ್ನ ಒಂದಿಷ್ಟು ಜನ ಕರೀತಾರೆ, ಮಾತಾಡ್ತಾರೆ, ಬನ್ನಿ ಮಾತಾಡೋಣ, ಬಡ್ಜೆಟಿಂಗ್ ಮಾಡೋಣ ಅಂತ ಕರೀತಾರಂತೆ. ಆ ವ್ಯಕ್ತಿ ಬಂದು ಎಲ್ಲೋ ಮುಂದೆ ಹೇಳ್ತೀನಿ ನಾನು ಯಾರು ಅಂತ. ಬೆಂಗಳೂರು ನಮ್ದು, ಕೊತ್ವಾಲ್ ಇರೋವರೆಗೂ ಆದಷ್ಟು ಸುಲಭ ಅಲ್ಲ. ನೆಲ್ಸನ್ಗೂ ಸೇರ್ಕೊಂತಾರಂತೆ, ಆ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡ್ತಾರಂತೆ. ಈಗ ಮಾದೇವ ರಿಲೀಸ್ ಆದ್ಮೇಲೆ ಅಲ್ಲೂ ಹೋಗಿಲ್ಲ ಮಾತಾಡ್ಕೊಂಡಿದ್ರಂತೆ. ಇಲ್ಲ ಇಷ್ಟು ಮಾಡಿ ಅಷ್ಟು ಮಾಡಿ ಅಲ್ಲಿ ಬರುತ್ತೆ. ಅದೇನೋ ಅವ್ರಿಗೆ ಏನ್ ಜಿದ್ದಿದೆಯೋ ಗೊತ್ತಿಲ್ಲ ನಮ್ಮ ಮೇಲೆ. ಬಟ್ ಅಥವಾ ಸಿಕ್ಕಾಪಟ್ಟೆ ಪ್ರೀತಿ ಇದೆಯಲ್ಲ, ಇಲ್ಲ ಬರೀ ಫೈಟಿಗೆ ಸೀಮಿತ ಆಗ್ತಿದ್ದೀನಿ ನಾನು ಅಷ್ಟೇ. ಬರೀ ಆಕ್ಷನ್ ಹೀರೋ, ಆಕ್ಷನ್ ಇಷ್ಟಪಡುವಂತ ಸೆಂಟರ್ಸ್ ಮಾತ್ರ ನಾನೊಬ್ಬ ನಾಯಕ ನಟ ಆಗ್ತಿದ್ದೀನಿ. ಆಟ ಕುಂಟು ಲೆಕ್ಕಕ್ಕಿಲ್ಲದೆ ಆಗ್ತಿದ್ದೀನಿ ನಾನು. ಈಗಲೇ ನಾನು ಆ ವೈಬಲ್ ಇದ್ದೀನಿ. ಆ ಪಠಾನ್ ಫೀಲ್ ನೋಡಿದ್ರೆ ಗೊತ್ತಾಗುತ್ತೆ. ಖಂಡಿತ ಸರ್, ಆ ನಶೆಯಲ್ಲೇ ಇದ್ದೀರಿ ನಿಜ. ಈಗಷ್ಟೇ ನಮಾಜ್ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಬಟ್ ನಮಸ್ಕಾರ. ಅಸ್ಸಲಾಮ್ ಅಲೈಕಮ್ ಭಾಯ್ಜಾನ್ಸ್, ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ ಸರ್. ಈ ಸಿನಿಮಾದ ಬಗ್ಗೆ, ಇದರ ಪಾತ್ರದ ಬಗ್ಗೆ, ಅಥವಾ ಈ ಟೀಮಿನ ಬಗ್ಗೆ, ವಿನೋದ್ ಬಗ್ಗೆ ಎಸ್ ಸರ್, ಏನ್ ಬೇಕಾದ್ರೂ ಮಾತಾಡ್ಬೋದು. ಖಂಡಿತ ಸರ್. ಸರ್, ಮೊದಲನೇದಾಗಿ ಈ ಪಠಾನ್ ಅಂತ ಏನ್ ಕರೆದ್ರಲ್ಲ ಸರ್, ಈ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದೆ ನಂಗೆ ಸಾರ್ ಅವ್ರ ವೈಫ್ ನಿಶಾನ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗ್ತಾ ಇಲ್ಲ. ಈಗಲೇ ನಾನು ಆ ವೈಬಲ್ ಇದ್ದೀನಿ. ಆ ಪಠಾನ್ ಫೀಲ್ ನೋಡಿದ್ರೆ ಗೊತ್ತಾಗುತ್ತೆ. ಖಂಡಿತ ಸರ್, ಆ ನಶೆಯಲ್ಲೇ ಇದ್ದೀರಿ ನಿಜ. ಈಗಷ್ಟೇ ನಮಾಜ್ ಮುಗಿಸ್ಕೊಂಡ್ಬಿಟ್ಟಿದ್ದೆ ಸರ್. ಅದು ಸುರ್ಮಾ ಹಾಕ ಅಭ್ಯಾಸ ಇಲ್ಲ, ಸುರ್ಮಾ ಹಾಕಿದ್ನಲ್ಲ ಟಕ್ಕಂತ ಇದಾಗೋಯ್ತು. ಎಷ್ಟು ವರ್ಷದಿಂದ ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅದೇ ನಶೆಲ್ಲೇ ಇದೀನಿ. ಅದೇ ನಿಶಾನ್ ಫೋನ್ ಮಾಡಿ ಹೇಳ್ತಾರೆ, ಅನಿಲ್ ಅವರೇ ಆ ಪಠಾನ್ ಅನ್ನೋ ಕ್ಯಾರೆಕ್ಟರ್ ನೀವು ಮಾಡ್ಬೇಕು ಅಂತಾರೆ. ಸೆಕೆಂಡ್ ಥಾಟೇ ಇಲ್ಲ ಸರ್. ಓಕೆ ಮ್ಯಾಮ್, ಡನ್. ಕಟ್ ಮಾಡಿದ್ರೆ ಸರ್ ಡೈರೆಕ್ಟರ್ ಸರ್ ಚೈತನ್ಯ ಆಫೀಸಲ್ಲಿ ಬರ್ತೀನಿ. ಆ ಮ್ಯಾಮು ಇರ್ತಾರೆ ಅವತ್ತು. ಸರ್ ಏನ್ ನೋಡ್ತಾ ಇದಾರೆ ಕರ್ಲಿಯರ್, ಇದೊಂದು ಡಬಲ್ ಇತ್ತು ಸರ್. ಕೂರ್ಸ್ಕೊಂಡು ಪಠಾನ್ ಓಕೆ ಇದೆಲ್ಲ ಕಟ್ ಮಾಡಿ ಶಾರ್ಟ್ ಮಾಡಿದ್ರು, ಇಲ್ಲ ಇನ್ನ ಕಡಿಮೆ ಮಾಡಿ, ಇದು ಸುರ್ಮ ಎಲ್ಲ ಹಾಕ್ಸಿದ್ರು, ಡ್ರೆಸ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿದ್ರು. ಅಲ್ಲಿ ಎಲ್ಲೋ ಒಂಚೂರು ಸುಳ್ಳೆಲ್ಲ ಹೇಳ್ಬಾರ್ದು. ಅಲ್ಲಿ ರಿಗ್ರೆಟ್ ಮಾಡ್ಕೊಂಡೆ, ಅಯ್ಯೋ ಏನಪ್ಪ ಹಿಂಗೆಲ್ಲ ಮಾಡಿಸ್ಬಿಟ್ರು, ಹಂಗಿದ್ದು ಹಿಂಗ್ ರೆಡಿ ಮಾಡ್ಬಿಟ್ರು ಅಂತ. ಬಟ್ ಆದ್ರೆ ಸರ್, ಇಲ್ಲಿ ನನಗೆ ಅವತ್ತೇನ್ ನಾನು ಫೀಲ್ ಮಾಡ್ಕೊಂಡೆ, ಇವಾಗ ಅಷ್ಟು ಪ್ರೌಡ್ ಫೀಲೇ ಮಾಡ್ಕೊಳ್ತಾ ಇದೀನಿ ಸರ್. ಆ ಲಾಸ್ಟ್ ಮೂವಿ ನಾವು ಸಾರ್ ಜೊತೆ ವರ್ಧಾ ವರ್ಕ್ ಮಾಡಿದ್ದೆ. ಸೊ ಐ ಹ್ಯಾವ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್. ಒಂದು ಬ್ರದರ್ಹುಡ್ ಲವ್ ಅಂದ್ರೆ ತಪ್ಪಾಗಲ್ಲ. ಸೊ ಆ ಒಂದು ಲವ್ ಶೇರಿಂಗ್ ಅಲ್ಲಿ ಆಸ್ ಎ ಫ್ಯಾಮಿಲಿ ನನ್ನ ಪುಷ್ ಮಾಡ್ತಾನೆ ಇದ್ದಾರೆ. ಸೊ ಈ ಸಿನಿಮಾದಲ್ಲಿಯೂ ಅಷ್ಟೇ ಪಠಾನ್ ಆಗಿ ಇಡೀ ಇಂಡಿಯಾನ ಟಾರ್ಗೆಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸರ್, ಹಾರ್ಟ್ ನ ಗೆಲ್ಲೋದಿಕ್ಕೆ. ಎಕ್ಸಾಂಪಲ್ ಸರ್, ಈಗ ನಾನ್ ಬೆಳೆದಿದ್ದೆಲ್ಲ ಫ್ರೇಸರ್ ಟೌನ್, ಅಲ್ಸೂರು ಇದೆಲ್ಲ ಸರ್ ನೋಡಿರ್ತೀನಿ. ಈಗ ಸರ್ ಸಲ್ಮಾನ್ ಖಾನ್ ಸರ್ ಅವ್ರ ಮೂವಿ, ಅವ್ರು ಬಾಂಬೆಲ್ ಕುತ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಇರೋರ್ಗೆ ಬಾಯ್ಜಾನ್ಸ್ ಅಂತ ಒಂದೇ ಈದ್ ಇಲ್ಲಾಂದ್ರೆ ಮುಬಾರಕ್ ಹಬ್ಬಕ್ಕೆ ರಿಲೀಸ್ ಮಾಡ್ತಾರೆ ಸರ್. ಇಲ್ಲಿರೋರೆಲ್ಲ ಅದನ್ನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ ಅಂದ್ರೆ ಸ್ವಾಗ್ ಮಾಡಿ ಸಿನಿಮಾನ. ಸೊ ನಾನು ಪಠಾನಾಗಿ ಮಾಡಿದೀನಿ ಸರ್, ನಾನು ಇರೋದೇ ಬೆಂಗಳೂರು. ಸೊ ನನ್ನ ಬಾಯ್ಜಾನ್ಸ್ಗೆ ನನ್ನ ಸಿನಿಮಾ ಅದು ಬಲರಾಮ ಮೂವಿಲಿ ನಾನು ಈ ಸ್ವಾಗ್ ನೋಡಕ್ಕೆ 100% ಯಾರು ಮಿಸ್ ಮಾಡ್ಕೊಳಲ್ಲ. ನನ್ನ ಬಾಯ್ಜಾನ್ಸು ಅದು ನಮ್ಮ ಹಬ್ಬದ ದಿವಸನೇ ರಿಲೀಸ್ ಮಾಡ್ತಾ ಇದಾರೆ, ಮೊಹರಂ ದಿನ. ಸೊ ಅದೊಂದು ಎಲ್ಲೋ ಪಾಸಿಟಿವ್. ಅದೇ ಸರ್, ಅದೊಂದು ಖುಷಿ ಸರ್ ನಮಗೆ. ಸೊ ಅದೊಂದು ಹೆಮ್ಮೆಯಿಂದ ಹೇಳ್ಕೊಬೋದು ಸರ್. ಎಲ್ಲರೂ ಸರ್, ನಮ್ಮ ರವಿ ಆಗಿರ್ಬೋದು, ಸೀನಾ ಆಗಿರ್ಬೋದು, ಸೊ ಇವ್ರ ಜೊತೆ ಎಕ್ಸ್ಪೀರಿಯನ್ಸು ಅದು ಬೇರೆ ಲೆವೆಲ್ ಐತು ಬಿಡಿ ಸರ್. ಒಂದು ಸಿನಿಮಾ ಅಂದ್ರೆ ನೀವ್ ಹೇಳಿದ್ರಿ ಸರ್, ಆಗಿನ ಕಾಲದಲ್ಲಿ ಆ ಒಂದು ಕ್ಯಾರೆಕ್ಟರ್ಗಳು ನಾವು ನೋಡಿದ್ರಿ ಸರ್, ಟಿವಿಯಲ್ಲಿ ನೋಡಿರ್ತೀವಿ, ನೀವು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಸರ್. ಒಂದು ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ಎಂತ ಕ್ಯಾರೆಕ್ಟರ್ ಮಾಡಿದ್ರೆ, ಇಲ್ಲ ಒಂದು ಅಣ್ಣ ತಮ್ಮ ಸಂಬಂಧ ಆಗಿರ್ಬೋದು, ಇಲ್ಲ ಒಂದು ತಾಯಿ ಕೊಡೋ ಬೆಲೆ ಆಗಿರ್ಬೋದು, ಈ ಒಂದು ರಿಲೇಶನ್ಶಿಪ್ ಅಂದ್ರೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಸರ್. ನಾನು ನನ್ನ ಕೆರಿಯರಲ್ಲಿ ಒಂದು ಈಗ ನನ್ನ ಒಂದು 7 to 8 ಮೂವೀಸ್ ಅಷ್ಟೇ ಸರ್ ಮಾಡಿರೋದು. ಐ ಆಮ್ ವೆರಿ ಚೂಸಿ ಸರ್.
ಸೊ ಈ ಪಾತ್ರನೂ ಅಷ್ಟೇ ಸರ್, ನಾನು ಮಾಡಿರೋದಕ್ಕೆ ನನಗೆ ಒಂದು ಹೆಮ್ಮೆ ಫೀಲ್ ಇದೆ ಸರ್. ನೀವು ಹೇಳ್ದಂಗೆ ಯಾರೋ ಥು ಇಂಥ ಕ್ಯಾರೆಕ್ಟ್ರು ಅಂತ ಅನ್ಬಾರ್ದು. ಸೊ ಏನೋ ಒಂದು ಒಳ್ಳೆ ಮೆಸೇಜ್ ಇರಬೇಕು ಅನ್ನೋದು ನಾನು ಫಾಲೋ ಮಾಡಿಕೊಂಡು ಈಗ ರೀಸೆಂಟ್ ಆಗಿ ನಾನು ಚಂದನವನ ಅಂತ ಒಂದು ಇವೆಂಟ್ಗೆ ಹೋಗ್ತೀನಿ ಸರ್. ನನಗೆ ಸಾರಲ್ಲಿ ತುಂಬಾ ಕಾಡಿಸ್ತಾರೆ. ಐ ಮೀನ್, ಈ ವಾಸ್ ನಾಟ್ ದೇರ್ ಅಲ್ಲಿ ಸರ್. ಆರ್ಟಿಸ್ಟ್ ಅಂದ್ರೆ ಇಲ್ಲ ಒಂದು ಆಕ್ಟರ್ ಆಗ್ಬೇಕಂದ್ರೆ ಬರೀ ಕಾಸ್ಟ್ಯೂಮ್ ಹಾಕೊಂಡು ಇಲ್ಲ ಮೇಕಪ್ ಮಾಡ್ಕೊಂಡು ಇಲ್ಲ ಏನ್ ಡ್ಯಾನ್ಸು ಇದು ಇಷ್ಟಿದ್ರೆ ಸಾಕಾಗಲ್ಲ ಸರ್. ಅಲ್ಲಿ ಹೋದ್ಮೇಲೆ ನಾನು ಅರ್ಥಕೊಂಡೆ ಸರ್, ಒಂದು ಆಕ್ಟರ್ ಆಗ್ಬೇಕು ಅಂದ್ರೆ ನಾಟ್ ಓನ್ಲಿ ಆಕ್ಟಿಂಗ್, ಅದ್ರ ಹಿಂದೆ ಏನೇನ್ ಬರುತ್ತೆ ಎಲ್ಲ ತಿಳ್ಕೊಂಡೆ ಸರ್. ಅಲ್ಲೇ ನನಗೆ ಸರ್ ಸಬ್ಸಿಡಿ 10 ಲಕ್ಷ ಅಂತ ಕೊಡ್ತಾ ಇದ್ದಿದ್ದು ಸರ್. ಅದು ಆ ಕಾಲದಿಂದ ಈ ಕಾಲದವರೆಗೂ ಬರೀ 10 ಲಕ್ಷ ಇದೆ. ಈಗ ಅದು ಪ್ರಪೋಸಲ್ ಕೊಟ್ಟಿದ್ದಾರೆ 25 lakhs. ಸೊ ನೆಕ್ಸ್ಟ್ ನೀವ್ ಹೇಳಿದ್ರಿ ಈಗ ಆ ಬ್ಲಿಕ್ ಶೇಡ್ಸ್ ಇದೆಲ್ಲ ಈ ತರ ಈ ಜನರೇಷನ್ ಸಿನಿಮಾ ಲೈಕ್ ನಮ್ಮ ಗೌರ್ಮೆಂಟ್ ಡಿಎಫ್ಎಫ್ ಪ್ರಭಾಕರ್ ಸರ್ ಬಂದಿದ್ರು. ಅವ್ರು ಇಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಸರ್. ಆ ಜನರೇಷನ್ ಅಲ್ಲಿ ಎಂತೆಂತ ಸಿನಿಮಾಗಳು ಬರ್ತಾ ಇತ್ತು, ಫ್ಯಾಮಿಲಿ ಓರಿಯೆಂಟೆಡ್. ಎಕ್ಸಾಂಪಲ್ ಬೆಸ್ಟ್ ವಿನೋದ್ ಸರ್ನ ನಾವು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರಿ. ನೀವ್ ಹೇಳಿದ್ರಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಒಂದೇ ಕಾರಲ್ಲಿ ಸಾರ್ ಜೊತೆ ಹೋಗಿದ್ದು ಜರ್ನಿ. ಏನ್ ಎಕ್ಸ್ಪೀರಿಯನ್ಸ್ ಗೊತ್ತಾ ಸರ್, ದೇವಸ್ಥಾನದಲ್ಲಿ ಅಷ್ಟೇ ಬರೀ ಲೇಡೀಸೇ ಕ್ರೌಡ್ಸ್. ಅವ್ರ ಆ ಅಮ್ಮ ಒಬ್ರು ವಯಸ್ಸಾಗಿದೆ ಸರ್, ಹೇ ಪ್ರಭಾಕರ್ ಮಗ ಏನ್ ಮಾಡಿದಪ್ಪ ದೆವ್ವ ಮಾಧವದಲ್ಲಿ ಸರ್. ಅದೆಲ್ಲ ಕೇಳಿಸ್ಕೊಂಡಾಗ ಏನೋ ಒಂದ್ ಕಡೆ ಏನೋ ವೈಬ್ ಸರ್. ಆ ಪಾಸಿಟಿವ್ ಅಲ್ಲೇ ಎಲ್ಲರೂ ಫುಲ್ ಎಲ್ಲ ಜೋಶ್ ಆಗಿ ಹ್ಯಾಪಿಯಾಗಿ ಹೋಗ್ತಾ ಇದೀವಿ ಸರ್. ಇಷ್ಟು ದೊಡ್ಡ ಕ್ಯಾನ್ವಾಸ್ ಇರುವಂಥ ಪ್ರಾಜೆಕ್ಟಲ್ಲಿ ನಾನು ಒಂದು ಭಾಗ ಆಗಿರೋದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಇದಕ್ಕೆ ಮೂಲ ಕಾರಣ ನಮಗೆ ನಮ್ಮ ಕಿರಣ್ ಅಂತ ಒಬ್ಬ ಹುಡುಗ, ನಮ್ಮ ಮುಂಚೆ ನಾನೊಂದು ಸಿನಿಮಾ ಮಾಡಿದ್ದೆ ಯೆಲ್ಲೋ ಗ್ಯಾಂಗ್ಸ್ ಅಂತ. ಸೊ ಅದರಲ್ಲಿ AD ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ರು. ಸೊ ಅಲ್ಲಿಂದ ನಾನು ಅಲ್ಲಿ ವರ್ಕ್ ಮಾಡಿದ್ದನ್ನು ನೋಡಿ ಇಷ್ಟಪಟ್ಟು ನನ್ನನ್ನು ಇಲ್ಲಿಗೆ ರೆಫರ್ ಮಾಡಿದ್ದು. ಸೊ ಅವ್ರ ಮೂಲಕ ನಾನು ಈ ಸಿನಿಮಾಗೆ ಬಂದದ್ದು. ಅದಾದ ನಂತರ ಅಲ್ಲಿ ನನಗೆ ಗೊತ್ತಾಯಿತು ಈ ಸಿನಿಮಾಗೆ ವಿನೋದ್ ಸರ್ ಲೀಡಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ಅದ್ರ ಬಿಫೋರ್ ನನಗೆ ಈ ಅಂದರೆ ಅತುಲ್ ಸರ್ ಆಗಿರ್ಬೋದು, ಆಶೀಶ್ ಸರ್ ಆಗಿರ್ಬೋದು, ಯಾರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಹೋಗ್ತಾ ಹೋಗ್ತಾ ಲೇಟರ್ ನನಗೆ ಗೊತ್ತಾಯಿತು ನಾನು ಈ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಇದ್ದೀನಿ ಅಂತ. ಬಲರಾಮನ ದಿನಗಳು ಅಂತ ನಂಗೆ ಗೊತ್ತಿಲ್ಲ, ಜಸ್ಟ್ ಬಲರಾಮ ಅಂತ ಅನ್ಕೊಂಡಿದ್ದೆ. ಆದ್ರೂ ಬಿಫೋರ್ ನಾನು ಆ ದಿನಗಳು ಸಿನಿಮಾ ನಾನು ನೋಡಿರ್ಲಿಲ್ಲ ಟಿಲ್ ಇದು ತುಂಬಾ ಕಡೆ ಹೇಳ್ತಾ ಇದ್ದೀನಿ. ಸಿನಿಮಾನೇ ನೋಡಿರ್ಲಿಲ್ಲ ನಾನು. ಶೂಟಿಂಗ್ ಬಿಟ್ವೀನ್ ಅಲ್ಲಿ ನನಗೆ ಈ ಸಿನಿಮಾನ ಇವನು ತೋರಿಸಿದ್ದು. ಇವನು ಕೇಳ್ದ ನನಗೆ, ಸಿನಿಮಾ ನೋಡಿದ್ಯಾ, ಹೆಂಗಿದೆ ಪಾರ್ಟ್ 1 ಅಂದ್ರೆ ಬಲರಾಮನ ಆ ದಿನಗಳು ನೋಡಿದ್ಯಾ ಅಂತ ಕೇಳಿದ್ದ. ನಾನು ಇಲ್ಲ ನೋಡಿಲ್ಲ. ಸರಿ ಆಯ್ತು ಬಾ ನೋಡೋಣ ಅಂದ್ಬಿಟ್ಟು ಅವತ್ತೊಂದು ಸ್ವಲ್ಪ ಟೈಮ್ ಇದು ಅಂತ ಹೇಳಿ ನೋಡಿದ್ದು. ಅಲ್ಲೊಂದಷ್ಟು ಪಾತ್ರಗಳು ಅಲ್ಲಿ ನೋಡು, ಇವರೇ ಬಲರಾಮ, ಮತ್ತೆ ಇವನೇ ಮಿಕ್ಕಿನ್ ಕಂಡ್ ರಾಜೇಂದ್ರ. ಸೊ ಪ್ರತಿಯೊಂದು ಪಾತ್ರಗಳು ಅಲ್ಲಿ ನಾನು ತಿಳ್ಕೊಂಡಿದ್ದು. ಸೊ ಹೋಗ್ತಾ 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 ನನ್ಗದೊಂದು ವರ್ಕ್ಶಾಪೇ ಆಗೋಯ್ತು. ಸೊ ಇದು ನನ್ನ 3ನೇ ಸಿನಿಮಾ. ನಿಮ್ಗೆ ಆವಾಗ ಗೊತ್ತಾಯ್ತು ಇದು ಬಯೋಪಿಕ್ ಅಲ್ಲ ಅಂತ? ಅಲ್ಲ, ಇಲ್ಲ ಅಂದ್ರೆ ನಾನು ಇದು ಮತ್ತೊಂದು ಅಧ್ಯಾಯ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಸರ್. ಇರ್ಲಿ, ಆ ದಿನಗಳ ಮತ್ತೊಂದು ಅಧ್ಯಾಯ ಆಯ್ತು. ಇದ್ರದ್ದು ಫಸ್ಟ್ ಪಾರ್ಟ್ ನೋಡಿದ್ಯಾ? ಸೊ ಅಲ್ಲಿಂದ ನನಗೆ ಈ ಸಿನಿಮಾದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಸರ್ ಜೊತೆ ಒಂದು ಕಂಪ್ಲೀಟ್ ಜರ್ನಿ, ಏನು ಬಲರಾಮನ ಲೈಫಲ್ಲಿ ಅವನು ಏನ್ ಸ್ಟಾರ್ಟ್ ಇಂದ ಎಂಡ್ವರೆಗೂ ಅವನ ಜರ್ನಿ ಏನಿದೆ, ಆ ಜರ್ನಿ ಥ್ರೂಔಟ್ ನಾವು ಟ್ರಾವೆಲ್ ಮಾಡ್ತೀವಿ. ನಾನು ಆಗಿರ್ಬೋದು, ಸೀನಾ ಆಗಿರ್ಬೋದು, ಪಠಾಣ ಆಗಿರ್ಬೋದು. ಸೊ 3 ಜನನು ಕಂಪ್ಲೀಟ್ ಜರ್ನಿ ಟ್ರಾವೆಲ್ ಮಾಡ್ತೀವಿ. ನಮ್ಮ ಪಾತ್ರಗಳು ಹೆಂಗಿದೆ ಅಂದ್ರೆ ಲೈಕ್ ಈ ಬಲರಾಮನ್ಗೆ ಮೇನ್ ಅಂದ್ರೆ ಸ್ಟ್ರೆಂತ್ ಆಗಿ ಪೋರ್ಟ್ರೇ ಆಗುತ್ತೆ ನಮ್ಮ ಪಾತ್ರಗಳು. ಸೊ ಎಲ್ಲೇ ನೋಡಿದ್ರು ಬಲರಾಮ ಎಲ್ಲಿರ್ತಾರೆ. ಸೊ ಈ 3 ಪಾತ್ರಗಳು ಬಂದು ನಿಂತ್ಕೊಳ್ಳುತ್ತೆ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಜೊತೆಗೆ ನಮ್ಮ ಚೈತನ್ಯ ಸರ್ ಜೊತೆ ಕೆಲಸ ಮಾಡಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ಅವ್ರು ಒಂಥರ, ನಾವೆಲ್ಲ ಮಕ್ಕಳು, ಅವರು ಟೀಚರು, ಹೊಡೆದೊಡ್ದು ಕೆಲಸ ಮಾಡಿಸ್ ಇದು ಹಿಂಗೆ ಮಾಡಬೇಕು. ಸೊ ಆ ತರ ಒಂದಷ್ಟು ಕಲ್ತಿದೀವಿ. ಸೀನ್ಸ್ಗಳನ್ನ ಆಗಿರ್ಬೋದು, ನಾನೇನಾದ್ರು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ರೆ ನನಗೆ ಅದು ಬೇಡವೇ ಬೇಡಪ್ಪ, ನನಗೆ ಇಷ್ಟೇ ಬೇಕು, ನೀನೇನ್ ಮಾಡ್ತಿದ್ಯಾ ಅಷ್ಟೇ. ಈವನ್ ನನ್ನನ್ನು ಡಿಸೈನ್ ಮಾಡೋದ್ರಲ್ಲ, ಲೈಕ್ ಏನೋ ಆ ಪಾತ್ರನ, ಅಲ್ಲೂ ಅಷ್ಟೇ ನನ್ನ ಕಾಸ್ಟ್ಯೂಮ್ ಹಾಕಿ ನನಗೆ ಜಾಕೆಟ್ಸ್ ಕೊಟ್ಟು ಲೆನ್ಸ್ ಹಾಕಿದಾಗ
ನಾನು ಇದೇ ಸೇಮ್ ಇದೇ ತರ ಒಂದು ಓಲೆ ಹಾಕಿದ್ದೆ. ಫಸ್ಟ್ ಅದು ತೆಗಿ ಅದು ಬೇಡ, ಅದು ತುಂಬಾ ಕೆಟ್ಟದಾಗ ಕಾಣಿಸ್ತಾ ಇದೆ, ನನಗೆ ಈ ತರ ಎಲ್ಲ ಬೇಡ, ನಾನು ತುಂಬಾ ರಿಯಲಿಸ್ಟಿಕ್ ಆಗ್ಬೇಕು ಅಂತ ಹೇಳಿ ಅಲ್ಲಿ ಪಾತ್ರವಾಗಿ ನಮ್ಮನ್ನು ಅಲ್ಲಿಗೆ ಅಳವಡಿಸೋದು. ಸೊ ನೋಡು, ಇದು ಈ ಪಾತ್ರ, ಇದು ನೀವು ಹಿಂಗೆ ಬದುಕ್ಬೇಕು ಇಲ್ಲಿ ಅಂತ ಹೇಳಿ. ಎಲ್ಲೂ ಯಾರು ಹೀರೋಯಿಸಮ್ ತೋರಿಸೋದಾಗಿರ್ಬೋದು, ಸ್ಟೈಲ್ ಆಗೇನೋ ನಾನು ಹಿಂಗ್ ಮಾಡ್ತೀನಿ ಸರ್ ಎಲ್ಲೂ ಅವಕಾಶಗಳು ಕೊಡೋದೆ ಆ ತರ ಮಾಡೋದಕ್ಕೆ. ತುಂಬಾ ಅದ್ಭುತವಾಗಿ ನಮ್ಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟು ಮಾಡಿಸಿದ್ದಾರೆ ನಮ್ಮ ಎಲ್ಲ ಪಾತ್ರಗಳಿಗೆ. ಅವರವರು ಆ ಪಾತ್ರಕ್ಕೆ ತಕ್ಕ ಹಾಗೆ ನ್ಯಾಯ ಒದಗಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಇವನ್ ನಾನು ಕೂಡ ಆ ಪಾತ್ರವನ್ನು ನಿಭಾಯಿಸಿದ್ದೀನಿ ಅಂತಾನೆ ಹೇಳ್ಬೋದು. ಅದು ಚೆನ್ನಾಗಿತ್ತು ನೋಡಿ. ಅಂದ್ರೆ ಇದು ನಿನ್ ಪಾತ್ರ, ಹೀಗೆ ಬದುಕ್ಬೇಕು, ಹೌದು, ಹೀಗೆ ಆಕ್ಟ್ ಮಾಡ್ಬೇಕು ಅಂತ ಹೇಳಿ, ಹೀಗೆ ಜೀವಿಸ್ಬೇಕು ನೀವು. ಅದು ತುಂಬಾ ನಾವು ಟೋಟಲ್ ಪ್ಲಾನ್ ಮಾಡ್ಕೊಂಡ್ವಿ ಆ ಥರ. ವಿ ಹ್ಯಾವ್ ಟು ಲಿವ್ ದ ಕ್ಯಾರೆಕ್ಟರ್. ಇಲ್ಲಾಂದ್ರೆ ಕಷ್ಟ ಸರ್, ನಿಭಾಯಿಸೋದು ಕಷ್ಟ. ಆಮೇಲೆ ಯಾಕೆ ನನ್ ಕಷ್ಟ ಅಂತ ಹೇಳ್ತಿದ್ದೀನಿ ಅಂದ್ರೆ ಚೈತನ್ಯ ಸರ್ ಈಸ್ ಒಂಥರ ಅದೇ ಮೇಷ್ಟ್ರು ಅನ್ನಲ್ಲ. ಸೊ ನಾವು ಪ್ರಿಪೇರ್ಡ್ ಆಗಿ ಹೋಗ್ತಿದ್ವಿ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಚೈತನ್ಯ ಸರ್ ಸರ್ ಇದನ್ನ ಮಾಡೋಣ ಬನ್ನಿ ಅಂದಾಗ ನಾವು ಎಕ್ಸ್ಟ್ರಾ ಕೊಟ್ಟಾಗ ಅಂದ್ರೆ ಅದನ್ನ ಬಿಟ್ಟು ಗೊತ್ತಾಯ್ತು, ಎಕ್ಸ್ಟ್ರಾ ಬೇರೆ ಏನೂ ಇಲ್ಲ. ಅಂದ್ರೆ ಪಾತ್ರದಲ್ಲಿ ಹಿಂಗ್ ಮಾಡ್ಬೋದಾ ಹಂಗ್ ಮಾಡ್ಬೋದಾ ಅಂದ್ರೆ ಎಷ್ಟೊಂದು ಇಂಟರ್ವ್ಯೂಸ್ ಹೇಳಿದ್ದಾರೆ. ನಾನೇನಾದ್ರೂ ನಾನು ಹಿಂಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ರೆ ಅದ್ರ 10 times ವಿನೋದ್ ಪ್ರಭಾಕರ್ ನನಗೆ ಯೂಸ್ ಟು ಗಿವ್ ದಿಸ್. ನಾನು ರೈಟ್ ಫ್ರಮ್ ಮಾದೇವ ಅಂತ ನಾನು ಅದನ್ನ ಅಳವಡಿಸ್ಕೊಂಡಿದ್ದೀನಿ. ಯಾವುದೇ ಡೈಲಾಗ್ ಆಗಲಿ ಅಥವಾ ಯಾವುದೇ ಒಂದು ಆಕ್ಟ್ ಮಾಡಕ್ ಮುಂಚೆ ಅದನ್ನ ಫಸ್ಟ್ ಪೋಟ್ರಿ ನಾನು ಕಣ್ಣಲ್ಲಿ ಮಾಡಿ, ಅದಾದ್ಮೇಲೆ ಕಣ್ಣಿಂದ ಮಾತಾಡಿ ಆಮೇಲೆ ಡೈಲಾಗ್ ಓಪನ್ ಮಾಡ್ತಿದ್ದೀನಿ. ಎಸ್ ಸರ್. ಸರ್ ನಮಸ್ತೆ, ನಾನು ಸವೈ ಪುನೀತ್ ಅಂತ. ನಾನು ಈ ಬಲರಾಮನ ದಿನಗಳಲ್ಲಿ ಸೀನಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನಾನು ಈ ಸಿನಿಮಾಗೆ ಸೇರ್ಕೊಳ್ಳೋಕೆ ಕಾರಣ ನರೇಶ್ ಅಂತ, ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಅವರು. ಅವರು ಒಂದು ಹಿಂದೆ ಒಂದು ಸಿನಿಮಾ ಮಾಡಿರ್ತೀವಿ ಚೀತಾ ಅಂತ. ಸೊ ಅಲ್ಲಿಂದ ಅವರ ಒಡನಾಟ. ಬಟ್ ಈ ನಾನು ಫಾಲೋ ಮಾಡ್ತಾನೆ ಇದ್ದೆ. ಯಾವಾಗ ಬಲರಾಮ ದಿನಗಳು ಕೆಳಗಡೆ ಚೈತನ್ಯ ಅವರು ಟ್ಯಾಗ್ ನಿಲ್ತಲ್ಲ, ನಾವು ಆ ದಿನಗಳು ನೋಡಿದ್ವಲ್ಲ. ಸೊ ಅದೊಂದು ಆಸೆ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ ಆತರ ಜಾಣ ಕಾಣಿಸ್ಕೋಬೇಕು ಅಂತ. ಸೊ ನಾನು ಫಾಲೋ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಸನಾ ಅವ್ರದ್ದು ಲಾಂಚಿಂಗ್ ಪ್ರೋಗ್ರಾಮ್ ಇತ್ತು ಕಿಂಗ್ಸ್ ಕ್ಲಬ್ ಅಲ್ಲಿ. ಅವಾಗ ನಾನು ಇಲ್ಲ ನಾನು ಹೋಗ್ಲೇಬೇಕು ಅಂತ ಅವಾಗ ಬಂದಾಗ ವಿನೋದ್ ಅಣ್ಣ ಅವರೆಲ್ಲ ಇದ್ದಿದ್ದು ನೋಡಿ ಓಕೆ ಫೈನ್ ನೋಡೋಣ. ಒಂದ್ಸಲ ಕಾಲ್ ಬರುತ್ತೆ ಚೈತನ್ಯ ಕಡೆಯಿಂದ, ಒಂದು ಆಫೀಸಿಗೆ ಬನ್ನಿ ಅಂತ ಕರೀತಾರೆ. ಯಾವ ತಕ್ಷಣ ನಾನು ಹೇಳಿದ್ದು ಒಂದೇನೆ, ಅವರು ಹಿಂಗ್ ನೋಡಿದ್ರು ಅವಾಗ ಚೀತಾ ಸಿನಿಮಾಗೆ ದೊಡ್ಡ ಹೇರು ದಾಡಿ ಎಲ್ಲ ಬಿಟ್ಟಿದ್ದೆ. ಎಲ್ಲಾ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿ ಈ ದಾಡಿ ಅಲ್ಲ. ಮತ್ತೆ ಇತ್ತೀಚಿನ ಸಿನಿಮಾ ಅಂದ್ರೆ ದಾಡಿ ಮತ್ತು ಕೂದಲು ಅಂತಲೇ ತುಂಬಾ ಜನ ಭಾವಿಸಿದ್ದಾರೆ. ಸೊ ಅವ್ರ ಏನಂದ್ರೆ ರೌಡಿ ಅಂದ್ರೆ ಆತರ ಇರಬಾರ್ದು. ಶೇವ್ ಮಾಡ್ಕೊಂಡು ಇನ್ಸರ್ಟ್ ಮಾಡ್ಕೊಂಡು ಅವ್ರು ಎಜುಕೇಟೆಡ್ಗಳನ್ನೇ ತುಂಬಾ ಚೆನ್ನಾಗಿರ್ತಾರೆ. ನೀವೇನಕ್ಕೆ ಇದೆಲ್ಲ ತೆಗಿತೀರಾ ಅಂದ್ರು. ನೀವು ಕರ್ದಿರೋದೇ ಪುಣ್ಯ, ತೆಗಿಯೋದೇ ಮತ್ತೆ ಬೆಳ್ಕೊಳ್ಳೋದೆ ಅಂತ ತಗೊಂಡು ಹೋದೆ. ಅದು ಲುಕ್ಕು ಬಟ್ ಈಗಿರೋ ತರ ಇಲ್ಲ, ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ. ಹಂಗೇನೆ ವಿನೋದನ ಹೇಳ್ದಂಗೆ ಅವ್ರು ನಮ್ಮನ್ನ ಪಾತ್ರದಿಂದ ಆಚೆಗೆ ನಾವ್ ಎಷ್ಟೇ ಪ್ರಯತ್ನ ಮಾಡಿ ನಾವು ಅವ್ರ ಹೊರಗಡೆ ಹೋಗ್ತೀವೋ ಅವ್ರು ಕೊಡ್ತಾ ಇಲ್ಲ. ಹೇಳ್ಕೊಂಡು ಮತ್ತೆ ಸೀನಾಗೆ ಕೂರ್ಸೋರು, ರಾಜೇಂದ್ರನಾಗೆ ಕೂರ್ಸೋರು. ಸೊ ಅವ್ರದ್ದು ತುಂಬಾ ಕಾಂಟ್ರಿಬ್ಯೂಟ್ ಇದೆ ಸರ್. ಮೈಸೂರಿಂದ ವೇಣು ಫೋನ್ ಮಾಡ್ತಾ ಇದ್ರು ನನಗೆ ವೇಣು ಸರ್ ಡೇ ಟು ಡೇ ಮಾತಾಡ್ಕೊಳ್ತಾ ಇದ್ರು. ಮನೆ ಕಾಶ್ಮೀರಕ್ಕೆ ಹೋದ್ರು ಒಂದು ಸಿನಿಮಾಕ್ಕೆ, ಅಲ್ಲಿಂದನೂ ಫೋನ್ ಮಾಡ್ತಾ ಇದ್ರು. ನನಗೆ ಬಲರಾಮದ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಮೇಡಮ್ ಅನ್ನು ಮಾತಾಡಿಸ್ಬೇಕು, ಆಮೇಲೆ ಬಹಳ ಚೆನ್ನಾಗಿ ಬರ್ತಾ ಇದೆ, ನನಗೆ ಖುಷಿ ಆಗ್ತಾ ಇದೆ, ಬಹಳ ಒಳ್ಳೆಯ ಸಿನಿಮಾ ಅಂತ ಅವಾಗ್ಲೇ ಹೇಳ್ತಾ ಇದ್ರು. ಅಲ್ಲ, ನಿಮ್ಮ ಜರ್ನಿಯನ್ನು ಗಮನಿಸಿದ್ರೆ ನೀವು ಆರಂಭದ ದಿನಗಳಲ್ಲಿ ಹೊರಗಡೆಯಿಂದ ಆಕ್ಟ್ ಮಾಡ್ತಾ ಇದ್ರಿ. ಹೌದು ಸರ್. ಅಂದ್ರೆ ನಿಮ್ಮ ಪಾತ್ರ ಬೇರೆ ಆಗ್ತಾ ಇತ್ತು, ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ಲೋ ಗೊತ್ತಾಗುತ್ತೆ. ಈ ಮಾದೇವ ನಂತರ ಅಥವಾ ಮಾದೇವದಿಂದ ನಿಮ್ಗೆ ಇಂಟೆನ್ಸಿವ್ ಆಗಿ ಪಾತ್ರ ಮಾಡಬೇಕು ಅಂತ ಅನಿಸಿದ್ ಯಾಕೆ, ಹೇಗೆ ಅದು? ಸರ್ ನಾನು ಮೊದಲಿಂದ ಇತ್ತು ಸರ್ ಆಕ್ಚುಲಿ. ಬಿಕಾಸ್ ನಾನು ಆಗ್ಲೇ ಹೇಳ್ತಿದ್ದೆ, ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟ್. ನಾನು ಸಿನಿಮಾ ಅಷ್ಟು ಇದಿರ್ಲಿಲ್ಲ, ಒಲವಿರ್ಲಿಲ್ಲ ಸಿನಿಮಾ ಕಡೆ. ಆಕ್ಟ್ ಮಾಡಬೇಕು, ಆಕ್ಟರ್ ಆಗ್ಬೇಕು ಅನ್ನೋದು ಇರ್ಲಿಲ್ಲ ನನಗೆ. ಫೈಟ್ ಮಾಡ್ತಿದ್ದೆ, ಚೆನ್ನಾಗಿ ಫೈಟು, ಆಕ್ಷನ್ ಎಲ್ಲ ನಾನು ಒಬ್ಬನೇ ಮನೇಲಿ, ನಮ್ಮ ಮನೇಲಿ ಕಲ್ತಿರೋದು. ನೀವು ನೋಡಿದಿರ, ಮನೆಯೆಲ್ಲ ನೋಡಿದ್ರೆ ಬಂದಿದ್ದು ಇದೀರ. ನಮ್ಮ ತಾಯಿನೂ ಅವ್ರನ್ನೂ ಭೇಟಿ ಮಾಡಿದ್ದೀರ. ಸೊ ಅಲ್ಲಿ ನನ್ನ ತಾಯಿ ಜೊತೆ ಬೆಳೆದವನು. ಇಂಡಸ್ಟ್ರಿ ಬೇಕಾ ಎಷ್ಟೊಂದು ಇದರಲ್ಲಿ ಜರ್ನಿ. ಅದಾದ್ಮೇಲೆ ತಂದೆಯವ್ರ ಜೊತೆ ಬರೀ ಸುಚ್ಚಾನಂಗ್ ಬರೋನು. ನಾನು ಕಿಲಾಡಿ ತಾತ ನಾನೇ ಸ್ವಿಚ್ ಮಾಡಿದ್ದು, ಮಿಸ್ಟರ್ ಮಹೇಶ್ ಕುಮಾರ್, ಮಹೇಂದ್ರ ವರ್ಮ, ಇದೆಲ್ಲ ಸಿನಿಮಾಗಳು ನಾನು ಸ್ವಿಚ್ ಮಾಡಿರ್ತೀನಿ. ಆ ಟೈಮಲ್ಲಿ ಸಿನಿಮಾ ಬಂದು ಅಷ್ಟೇ ನನಗೆ. ನಮ್ಮ ತಂದೆ ಲಾಸ್ಟ್ ಅಲ್ಲಿ ತಂದೆ ಜೊತೆ ಒಡನಾಟ. ಬಟ್ ನನ್ನ ಆಕ್ಟರ್ ಆಗ್ಬೇಕು ಅನ್ನೋದು ಅಷ್ಟೊಂದು ನನಗೆ ಇರಲಿಲ್ಲ.
ನನಗೆ ಅನಿಸ್ತಾ ಇರಲಿಲ್ಲ ಸರ್ ನೋಡಿದಾಗ. ನನ್ ಬರೀ ಎಲೆಕ್ಟ್ರಾನಿಕ್ಸ್, ಅದಾದ್ಮೇಲೆ ಬೇರೆ ಆಲ್ ದೀಸ್ ಮೆಕ್ಯಾನಿಕಲ್ ಬೈಕ್ ಅದು ಇದು ಇದೆ. ನಮ್ಮ ತಂದೆಯವ್ರು ತೀರೋಗಿದ್ದ ತಕ್ಷಣನೇ ನಾನು ಒಂದಿಷ್ಟು ಜನ ತಂದೆಯವ್ರ ಫ್ರೆಂಡ್ಸು ಬಂದು ಹೇಳ್ಕೊಂಬಂದ್ಬಿಡ್ತಾರೆ, ಇಲ್ಲ ನೆಕ್ಸ್ಟ್ ಆ ರಿಪ್ಲೇಸ್ಮೆಂಟ್ಗೆ ನನ್ನ ಹಾಕೊಂಡ್ಬಿಡ್ತಾರೆ, ಪ್ರಭಾಕರ್ ಅವ್ರ ರಿಪ್ಲೇಸ್ಮೆಂಟ್ಗೆ ವಿನೋದನ್ನ ಹಾಕೊಂಡ್ಬಿಡೋಣ. ಹಂಗೆ ಕಾಣಿಸ್ತಾನೆ, ಒಂದು ಆಂಗ್ಲ್, 2-3 ಆಂಗ್ಲ್ ಹಂಗೆ ಕಾಣಿಸ್ತಾನೆ, ಶರ್ಟ್ ಗೆಟ್ ಬಿಚ್ಚಿ. ಹೌದು, ಬಾಡಿ ಚೆನ್ನಾಗಿ ಓಕೆ ಆಯ್ತು ಅಂತ. ಸೇಮ್ ಅದೇ ಇದನ್ನ ಇಮಿಟೇಷನ್ ಆಫ್ ಪ್ರಭಾಕರ್. ಎಸ್, ಬರೀ ಈ ಡೈಲಾಗ್ ನಿಮ್ ತಂದೆ ಹಿಂಗ್ ಹೇಳ್ತಾ ಇದ್ರು, ನೀನ್ ಹೇಳು. ಎಲ್ಲೋ ಒಂದ್ ಕಡೆ ಈಗ ನಾನು ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್, ಇದು ವಿನೋದ್ ಪ್ರಭಾಕರ್, ವಿನೋದ್. ಹೌದು, ಇದೇ ನಮ್ಮ ತಂದೆನ ನಮಸ್ಕಾರ ಹೇಗಿದ್ದೀರಾ, ಹಲೋ, ಇದು. ಸೊ ಇದನ್ನ ನನ್ನ ಕೈಯಲ್ಲಿ ಮಾಡಿಸಿ ಆಫ್ಟರ್ ಪಾಯಿಂಟ್ ಆಫ್ ಟೈಮ್ ನಾನು ಸಿನಿಮಾ ನೋಡಿದಾಗ ನನ್ಗೆ ಅನ್ಸಿದ್ದು ನೋ ಇಲ್ಲ. ಅದಾದ್ಮೇಲೆ ಆಕ್ಚುಲಿ ನನ್ ಬಂದು ನವಗ್ರಹ ಅಲ್ಲಿ ಒಂದು ಹೌದು, ಅದು ಗೊತ್ತಾಗಿತ್ತು. ಸೊ ಅಲ್ಲಿ ನನಗೆ ಯಾವಾಗ ವೆನ್ ಐ ಡಿನ್ ಲಿವ್ ಮೈ ಕ್ಯಾರೆಕ್ಟರ್, ರಾಬರ್ಟ್ ಆಲ್ಸೋ. ಎಸ್ ಸರ್, ಅಲ್ಲಿ ಆ ಟೈಮಲ್ಲಿ ನಾನು ಒಂದಿಷ್ಟು ಚೇಂಜ್ ಆಗ್ತಿದ್ದೆ. ಬಟ್ ನನಗೆ ನಮಗಿಂತ ನಮ್ಮನ್ನ ಯಾರು ಅರ್ಥಕೊಳ್ಳೋರು ಯಾರು ಇಲ್ಲ. ಸೊ ನನಗೆ ಅರಿವಾಗಿದ್ದು ನನ್ನಲ್ಲಿ ಒಬ್ಬ ಒಳ್ಳೆ ನಟ ಇದ್ದಾನೆ ನನ್ಗೆ ಯಾವಾಗ್ಲೂ ಅನ್ಸೋದು. ಬಿಕಾಸ್ ಐ ಆಮ್ ಎ ವೆರಿ ಎಮೋಷನಲ್ ಪರ್ಸನ್. ನನಗೆ ಎಮೋಷನ್ಸ್ ಅಳಿಸೋದು ತುಂಬಾ ನನಗೆ ಒಂಥರ ರಕ್ತಗತವಾಗಿ ಅದು ಬಂದಿದೆ. ನಮಗೂ ಗೊತ್ತಿರ್ಲಿಲ್ಲ ಪ್ರಭಾಕರ್ ಇಷ್ಟು ಎಮೋಷನಲ್ ಆಗಿ ಆಕ್ಟ್ ಮಾಡ್ತಾರೆ. ಮುತ್ತಿನಂತ ತೆಗಿರ್ಬೋದು, ಕರುಳಿನ ಕೂಗಿರ್ಬೋದು, ಇನ್ನೊಂದು ಭಾಗ್ಯ. ಹೌದು, ನಮಗ್ ಗೊತ್ತಿರ್ಲಿಲ್ಲ. ಆದ್ರೆ ಎಂಥ ಅದ್ಭುತವಾದಂತ ಚೇಂಜಸ್ ಅದು. ಹೌದು, ಬೀಂಗ್ ಅನ್ ಜಸ್ಟ್ ಫೈಟರ್, ಎಸ್ ಬಾಸ್ ಕಲಾವಿದ್ರು, ಮಾತು ಹೆಚ್ಚಾಡ್ತಿರ್ಲಿಲ್ಲ ಅವರು ಸಿನಿಮಾದಲ್ಲಿ. ಆದ್ಮೇಲೆ ಸಾಲ್ ಸಿನಿಮಾಗಳು ಓನ್ಲಿ ಫ್ಯಾಮಿಲಿ ಓರಿಯೆಂಟೆಡ್. ಒಂದು ಕಾಲ ಆಳಬಿಟ್ರಲ್ಲ ತಾಯಮ್ಮ ಮತ್ತೆ ಫಸ್ಟ್ ಮತ್ತೆ ಬಗ್ಗೆ, ಅಲ್ಲಿಂದ ಫ್ಯಾಮಿಲಿ ಸ್ಟಾರ್ ಆಗಿ. ಸೊ ನನಗೆ ಮಾದೇವ ಬಂದಾಗ ಅಲ್ಲೂ ಐ ವಾಸ್ ಟ್ರೈಂಗ್ ಟು ಪುಲ್ ಮೈ ಸೆಲ್ಫ್. ನಾ ಮಾಡ್ಬೇಕು ಅಂದಾಗ್ಲೂ ಸುಮಾರು ಕಡೆ ಇಮಿಟೇಟ್ ಮಾಡಿ, ಸುಮಾರು ಕಡೆ ಮಾಡಿ ಇದನ್ನ ನಮ್ಮ ತಂದೆಯವ್ರ ತರ ಮಾಡಿ ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಎಲ್ಲೋ ಒಂದು ಟೈಸನ್ ಅಂತ ಇನ್ನೊಂದು ಸಿನಿಮಾ ಬಂದಾಗ ನಾನು ಅಲ್ಲೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿರ್ತೀನಿ, ದಯವಿಟ್ಟು ವಿನೋದ್ ಆಗಿ ನೋಡಿ, ಪ್ರಭಾಕರ್ ಮಗನಾಗಿ ನೋಡಿದ್ರೆ ನಾನು ಐ ಕಾಂಟ್ ಸ್ಯಾಟಿಸ್ಫೈ. ಬಿಕಾಸ್ ಅದು ಟೈಗರ್. ಈಗ ಎಲ್ಲೂ ಸುಮಾರು ಕಡೆ ಟೈಗರ್ ಅಂತ ಹಾಕೊಂಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಅವ್ರು ಬಹಳ ಇಷ್ಟ ಇಲ್ಲ, ಬಾಸ್ ಸುಮ್ನೆ ಇರಿ ನಾನು ಅಂತ. ಯಾಕಂದ್ರೆ ಅವರ ಸಂಸ್ಥೆಯಿಂದಾನೆ, ಅವ್ರ ಪದ್ಮಾವತಿ ಸಿನಿಮಾ ಇಂದಾನೆ ನನಗೆ ಈ ಟೈಗರ್ ಅನ್ನೋ ಒಂದು ಪಟ್ಟಣ ಕೊಟ್ಟಿದ್ದು. ಬಟ್ ನಾನು ಹೇಳಿದ್ದೆ, ನಿನ್ ಖುಷಿಗೆ ಇಟ್ಕೊಪ್ಪ, ನೀನು ಅದನ್ನ ಇಟ್ಕೋ, ಬಟ್ ಆದ್ರೆ ಸಿನಿಮಾ ಮೇಲೆ ಇಲ್ಲ, ಈಗ ಟೈಟ್ಲ್ ಇಲ್ಲ, ನಾನು ತೆಗ್ಸಿದ್ದೀನಿ ಬೇಡ ಅಂತ. ಈಗ ಮೊನ್ನೆ ಪೇಪರ್ ಆರ್ಟಿಕಲ್ ಥಿಯೇಟರ್ ಲಿಸ್ಟ್ ಬಂತು, ಅಲ್ಲಿ ತೆಗ್ಸಿದ್ದೀನಿ. ಯಾಕಂದ್ರೆ ಟೈಗರ್ ಅವ್ರ ಒಬ್ರೇ ಸರ್. ಹೌದೌದು, ಯಾರು ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ ಅವ್ರನ್ನ. ಸೊ ಅಲ್ಲಿಂದ ಏನಾಗುತ್ತೆ, ಒಂದಿಷ್ಟು ನನ್ಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಬರಬೇಕು ಅಂತ. ಅಫ್ಕೋರ್ಸ್ ನವಗ್ರಹ ನೀವು ಹೇಳಿದ್ರಿ, ನವಗ್ರಹ ಬಂತು. ನನಗೆ ದಿನಕರ್ ಅವರು ನನ್ನನ್ನ ಸಪರೇಟ್ ಆಗ್ಬಿಟ್ರು. ವಿನೋದ್ ನೀವ್ ಮಾಡಿ, ನಿಮ್ ಸ್ಟೈಲ್ ತಗೊಂಬನ್ನಿ, ನಿಮ್ದು ಏನಿದೆ ನೀವು ಮಾಡಿ. ಅಲ್ಲೊಂದು ನನ್ನ ಒಂದು ಚಾಪ್, ಒಂದು ಆರಂಭ ಅದು. ಎಸ್, ಅಲ್ಲಿಂದ ಟೈಸನ್ ಒಂದು, ಅದಾದ್ಮೇಲೆ ಒಂದಿಷ್ಟು ಸಿನಿಮಾಗಳು ಹಂಗೆ ಸ್ಲೋ ಆಗಿ ಬರ್ತಾ ಅಗೇನ್ ರಾಬರ್ಟ್ ನನಗೆ ಒಂದು ಒಳ್ಳೆ, ದರ್ಶನ್ ಸರ್ ಆಗ್ಲಿ ಅಂಡ್ ತರುಣ್ ಅವ್ರು ಆಗ್ಲಿ, ಉಮಾಪತಿ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅದನ್ನು ಒಂದು ಬೇರೆ ಒಂದು ಶೇಡ್. ಅಫ್ಕೋರ್ಸ್ ಆ ಇಡೀ ಸಿನಿಮಾನ ಕ್ಯಾರಿ ಮಾಡುವಂತ ರಾಘವ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ಸರ್. ಅದು ಆಗ್ತಿದ್ದಾಗೇನೆ ಮಾದೇವ ಅಂತ ಒಂದು ಸಿನಿಮಾ ಇಮಿಡಿಯೇಟ್ ಆಗಿ ಯಾವಾಗ ಕೋವಿಡ್ ಟೈಮಲ್ಲಿ ಬರ್ತಾರೆ ನಮ್ಮ ನವೀನ್ ರೆಡ್ಡಿ ಸರ್. ನಾನೊಂದಿಷ್ಟು ಹೇಳಿದಾಗ ನನಗೆ ಎಸ್, ಇದು ನಾನು ಪ್ರೂವ್ ಮಾಡ್ಕೋಬಹುದು, ನಾನು ಪ್ರೂವ್ ಮಾಡ್ಲೇಬೇಕು ಇದು, ಇಲ್ಲ ಅಂದ್ರೆ ನನ್ನ ಸಿನಿ ಜರ್ನಿ ಇದೇ ಆಗ್ಬಿಡುತ್ತೆ. ಇಲ್ಲ ಬರೀ ಫೈಟ್ ಸೀಮಿತ ಆಗ್ತಿದ್ದೀನಿ ನಾನು ಅಷ್ಟೇ, ಬರೀ ಆಕ್ಷನ್ ಹೀರೋ, ಆಕ್ಷನ್ ಇಷ್ಟಪಡುವಂತ ಸೆಂಟರ್ಸ್ ಮಾತ್ರ ನಾನೊಬ್ಬ ನಾಯಕ ನಟ ಆಗ್ತಿದ್ದೀನಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲದೆ ಆಗ್ತಿದ್ದೀನಿ ನಾನು. ಪ್ರಭಾಕರ್ ಆಗ್ತೀರಿ ಹೊರತು ವಿನೋದ್ ಆಗುದಿಲ್ಲ. ಹೌದು ಸರ್, ನನ್ನಲ್ಲೊಬ್ಬ ಒಳ್ಳೆ ನಟ ಇದೆ, ನಾನು ಗುರುತಿಸ್ಕೋಬೇಕು ಅಂತ ತುಂಬಾ ನನ್ಗೆ ಅದು ಆಗ್ತಾನೆ ಇತ್ತು. ಅಲ್ಲಿಂದ ನನಗೆ ಈ ಸಿನಿಮಾ ಮಾದೇವ ನಾನು ಮಾಡ್ಬೇಕು ಅಂತ ನಾನು ಹೋಮ್ವರ್ಕ್ ಮಾಡಿ ತುಂಬಾ ಡೈರೆಕ್ಟರ್ ಜೊತೆ ನಾನು ಅವರ್ಗಟ್ಲೆ ಮಾತಾಡ್ತೀನಿ, ಕೂತ್ಕೊ ಮಾತಾಡಿದ್ದೀನಿ ಮಾಡೋಣ ಅಂತ. ಅದಾದ್ಮೇಲೆ ಆ ಗೆಟಪ್ ನಾನು ಅಫ್ಕೋರ್ಸ್ ನನ್ನ ನಿಶಾ ಅವರು ಅಂಡ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರಿಬ್ರು ಕೂತು ಒಂದು ಫಸ್ಟ್ ಒಂದು ಪೋಸ್ಟರ್ ಲಾಂಚ್ ಆಗುತ್ತೆ
ನಿಮ್ ಕೂತು ಆ ಪಿಂಡ ತಿಂತಾ ಇರೋದು, ಊಟ ತಿಂತಾ ಇರೋದು, ಆ ಮಚ್ಚು ಒಂದ್ ಇಟ್ಕೊಂಡು ಅದನ್ನ ಅವರೇ ನನ್ಗೆ ರೆಡಿ ಮಾಡಿದ್ ನನ್ನ ವೈಫ್ ಅವರು. ಅದೇನೋ ಒಂದು ಕೆಚ್ಚಾಗಿ ಮಾಡೋಣ, ಹೆಂಗ್ ಮಾಡೋಣ ಈ ಕ್ಯಾರೆಕ್ಟರ್ ಅಂತ ಹೇಳಿ ಮಾಡಿಸಿ, ಅದಾದ್ಮೇಲೆ ನಾವು ಯಾವಾಗ ಮಾದೇವನಾಗಿ ಒಳಗ್ ಹೋದ್ನು, ನಾನು ಬರಕ್ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ ಸರ್ ಹೊರಗಡೆ. ಸೊ ಅದು ನನಗೆ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂತು, ಇಂಡಸ್ಟ್ರಿ ಒಂದು ಒಳ್ಳೆ ಹಿಟ್ ಸಿಕ್ತು, ನನ್ನ ಕರಿಯರ್ಗೆ ಒಂದು ಒಳ್ಳೆ ಸಿನಿಮಾ ಆಯ್ತು, ಅಂಡ್ ಒಬ್ಬ ಒಳ್ಳೆ ನಟನಾಗಿ ಗುರುತಿಸ್ಕೊಳ್ಳೋದು, ಅದು ನನಗೆ ಒಂದು ಅವಕಾಶ, ದೊಡ್ಡ ಅವಕಾಶ ಸಿಕ್ತು. ಅಲ್ಲಿಂದಾನೇ ನಾನು ಇಲ್ಲ, ಇನ್ಮೇಲೆ ಸಿನಿಮಾ ಆಕ್ಟಿಂಗ್ ಇಸ್ ನಾಟ್, ಇಟ್ ಇಸ್ ಅ ಸೀರಿಯಸ್ ಬಿಸ್ನೆಸ್, ನಾನು ತಗೋಬೇಕು, ಹಿಂಗ್ ಮಾಡ್ಬೇಕು, ನಂಬರ್ಸ್ ಲೆಕ್ಕಕ್ಕೆ ಬರಲ್ಲ, ಬದುಕಬೇಕು, ನಂಬರ್ಸ್ ಲೆಕ್ಕಕ್ಕೆ ಬರಲ್ಲ ಇಲ್ಲಿ. ಅಂಡ್ ಎಲ್ಲಿ ನನ್ಗೆ ಈಗ ನೆಲ್ಸನ್ ಅಂತ ಒಂದು ಸಿನಿಮಾ ನೀವು ಟೀಸರ್ ನೋಡಿರ್ಬೋದು, ಒಂದು ಕೊಳ್ಳೆಗಾಲದ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಚಾಮರಾಜನಗರದ ಒಂದು ಭಾಷೆ, ಅದನ್ನ ತಗೊಂಡು ಉಬ್ಬಲ್ಲಿ ಹಾಕಿ ಒಂದು ಇದ್ದು ಲೆನ್ಸ್ ಎಲ್ಲ ಹಾಕಿ ಐ ಪ್ಲೇ 55-year-old ಕ್ಯಾರೆಕ್ಟರ್. ಈ ತರ ಕ್ಯಾರೆಕ್ಟರ್ ಗಳಿಗೆ ನಾನು ಹುಡುಕಿ ವೆಯ್ಟ್ ಮಾಡಿ ಈ ತರ ಮಾಡ್ಬೇಕು ಅಂತ. ಅಗೇನ್ ಬಲರಾಮ ಬಂದಾಗ ನನಗೆ ಬಹಳಷ್ಟು ಡಿಸ್ಕಷನ್ಗಳು, ಚೈತನ್ಯ ಸರ್ ಆಫ್ ಕೋರ್ಸ್ ಒನ್ ಆಫ್ ದಿ ಇಂಟೆಲಿಜೆಂಟ್ ಇಂಟೆಲೆಕ್ಚುಯಲ್ ಡೈರೆಕ್ಟರ್ಸ್. ಈ ಕಾಲದಲ್ಲೂ ಪದ್ಮಾವತಿ ಅವರಂತವ್ರು, ಅವರ ಮಗನಂತ ನಿರ್ಮಾಪಕರು ಸಿಗ್ತಾರೆ ಅಂತಂದ್ರೆ ಆಶ್ಚರ್ಯ. ಹೌದು ಸರ್, ಅವ್ರು ನಾನು ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಸರ್. ಯಾಕಂದ್ರೆ ನಾನು ಮೊನ್ನೆನೆ ಆ ಹುಡುಗನ ನಾನು, ಯಾಕಂದ್ರೆ ನನ್ನ ಜೊತೆನೆ ಬೆಳೆದವನು ಆ ಹುಡುಗ ಶ್ರೇಯಸ್. ತುಂಬಾ ಈಸ್ ಟ್ರಾವೆಲ್ಡ್ ವಿತ್ ಮೀ. ಐ ಥಿಂಕ್ 2016-17 ಇಂದ ಟ್ರಾವೆಲ್ ಮಾಡಿದ್ದಾರೆ ಅವ್ರು. ತುಂಬಾ ಸಣ್ಣ ಹುಡುಗ, ಐ ಥಿಂಕ್ ಈಗ 25-26 years ಅವ್ರಿಗೆ. ಆಗಿಂದ ಟ್ರಾವೆಲ್ ಅಂತ ಅನಿಸ್ತದೆ. ಹಾ, ಅಂದ್ರೆ ಅದು ಬಟ್ ಅದು ಒಂದಿಷ್ಟು ನಾನು ಅದನ್ನು ಹೇಳ್ತೀನಲ್ವಾ, ಟ್ರಾವೆಲಿಂಗ್ ಟೈಮಲ್ಲಿ ಸಾಕಷ್ಟು ಜನ ಸೇರ್ಕೊಂತಾರೆ, ತಲೆ ಕೆಡಿಸ್ತಾರೆ, ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತಾರೆ. ಬಟ್ ಅದು ಅವ್ರಿಗೂ ಡೈವರ್ಟ್ ಆಗಿತ್ತು, ಯಾಕಂದ್ರೆ ಫಸ್ಟ್ ಸಿನಿಮಾ. ಅದಾದ್ಮೇಲೆ ಅವ್ರಿಗೂ ಗೊತ್ತಾಯ್ತು, ಅರಿವಾಯ್ತು, ಓಕೆ ಇವರೆಲ್ಲ ನಮ್ಮನ್ನ ಬಳಸ್ಕೊಳಕ್ ಬರ್ತಿದ್ದಾರೆ, ಯಾರು ಬೆಳ್ಸಕ್ ಬರ್ತಿಲ್ಲ. ಸೊ ಅದು ವಿನೋದದ ಮೇಲೆ ಯಾಕೆ ಇಷ್ಟು ಖರ್ಚು ಮಾಡ್ತೀರಿ ಸರ್? ಸ್ಟಾರ್ಟಿಂಗ್ ಯಾವಾಗ ನಾವು ಲಾಂಚ್ ಮಾಡಿದ್ವಿ ಗೊತ್ತಾ ಸರ್, ಬಲರಾಮ ಅಂತೇಳಿ ಟೈಟಲ್ ಲಾಂಚ್ ಮಾಡಿದ್ವಿ. ಅವಾಗ ಆಗಿನ ಹೋಮ್ ಮಿನಿಸ್ಟರ್ ಸಾಹೇಬ್ರು, ಪರಮೇಶ್ವರ್ ಸಾಹೇಬ್ರು ಅವರು ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಡೇನೆ ಶ್ರೇಯಸ್ ಒಂದಿಷ್ಟು ಜನ ಕರೀತಾರೆ, ಮಾತಾಡ್ತಾರೆ, ಬನ್ನಿ ಮಾತಾಡೋಣ, ಬಡ್ಜೆಟಿಂಗ್ ಮಾಡೋಣ ಅಂತ ಕರೀತಾರಂತೆ. ಆ ವ್ಯಕ್ತಿ ಬಂದು ಎಲ್ಲೋ ಮುಂದೆ ಹೇಳ್ತೀನಿ ನಾನು ಯಾರು ಅಂತ, ನೆಲ್ಸನ್ಗೂ ಸೇರ್ಕೊಂತಾರಂತೆ, ಆ ಪ್ರೊಡ್ಯೂಸರ್ ಹತ್ರ ಹೋಗಿ ಮಾತಾಡ್ತಾರಂತೆ. ಈಗ ಮಾದೇವ ರಿಲೀಸ್ ಆದ್ಮೇಲೆ ಅಲ್ಲೂ ಹೋಗಿಲ್ಲ ಮಾತಾಡ್ಕೊಂಡಿದ್ರಂತೆ, ಇಲ್ಲ ಇಷ್ಟು ಮಾಡಿ ಅಷ್ಟು ಮಾಡಿ ಅಲ್ಲಿ ಬರುತ್ತೆ. ಅದೇನೋ ಅವ್ರಿಗೆ ಏನ್ ಜಿದ್ದಿದೆಯೋ ಗೊತ್ತಿಲ್ಲ ನಮ್ಮ ಮೇಲೆ. ಬಟ್ ಅಥವಾ ಸಿಕ್ಕಾಪಟ್ಟೆ ಪ್ರೀತಿ ಇದೆಯಲ್ಲ, ಎಲ್ಲ ಇಷ್ಟ ಪ್ರೀತಿ ಇರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಹೋದಲ್ಲೆಲ್ಲ ಅವ್ರು ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಅದೇ ಕರೀತಾರೆ ಬಡ್ಜೆಟಿಂಗ್. ಬಟ್ ಆಗ ಶ್ರೇಯಸ್ ಅವರು ಇಲ್ಲ ಸರ್, ನಾವು ಆಲ್ರೆಡಿ ಮಾಡಿದ್ವಿ, ನಮ್ಮನೆ ಸಿನಿಮಾ ಇದು ಅಂದಾಗ ಅವ್ರು ದೂರ ಉಳಿತಾರೆ. ಅದಾದ್ಮೇಲೆ ತಿರ್ಗಾ ಮತ್ತೆ ಯಾರೋ ಒಂದಿಷ್ಟು ಜನ ಹಿಂಗೆ ನೀವು ಮಾಡ್ತಿದ್ದೀರಾ, ಅವ್ರ ಮೇಲೆ ಯಾಕೆ ಇಷ್ಟು ಬಡ್ಜೆಟ್ ಇದು ಮಾಡ್ತಿದ್ದೀರಾ ಅಂತ. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲೇ ನಾನು ಶ್ರೇಯಸ್ ಹೇಳಿರೋದು 7 ಕೋಟಿ ಮೇಲೆ ದಾಟ್ಬೇಡ ಶ್ರೇಯಸ್, ನನ್ನ ಬಡ್ಜೆಟ್, ನನ್ನ ಬಿಸ್ನೆಸ್ ನನ್ನ ಕಣ್ಮುಂದೆ ಇದೆ, ನಿಮ್ಗೆ ತೋರಿಸ್ತೀನಿ, ಹೇಳ್ತೀನಿ ಎಲ್ಲಿಂದ ಏನ್ ಬರುತ್ತೆ ಅನ್ನೋದು ಹೇಳ್ತೀನಿ, ಅದ್ರ ಮೇಲೆ ರಿಸ್ಕ್ ತಗೋಬೇಡಿ, ಈಗಿನ ಒಂದು ಇಂಡಸ್ಟ್ರಿ ಪರಿಸ್ಥಿತಿ ಮಾಡಬೇಡಿ. ಹೌದು, ಖಂಡಿತ. ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಅವರು ಇಲ್ಲ, ನಮ್ಗೆ ಆ ದಿನಗಳು ಫ್ಯಾನ್ ಆ ಹುಡುಗ, ಅವರು ಇನ್ನೂ ಹುಟ್ಟೇ ಇರಲಿಲ್ಲ ಥಿಯೇಟರ್ ಬಂದಾಗ. ವೆಬ್ಸೈಟು ಅಂಡ್ ಯೂಟ್ಯೂಬ್ ಟಿವಿಯಲ್ಲಿ ಬಂದಾಗ ನೋಡಿರೋದು. ಅದಾದ್ಮೇಲೆ ಈಸ್ ಅ ಬಿಗ್ ಫ್ಯಾನ್ ಆಫ್ ಚೈತನ್ಯ ಸರ್. ಇವರೇ ಬರಬೇಕು, ಆ ದಿನಗಳು ಸ್ಟೈಲಲ್ಲೇ ನನಗೊಂದು ಸಿನಿಮಾ ಬರಬೇಕು ಅಂತೇಳಿ ಬಲರಾಮ್ ಒಂದು ಒರಿಜಿನಲ್ ಕಥೆನ ತಗೊಂಡ್ಬಂದು ಇದನ್ನೇ ಮಾಡೋಣ ಅಂತ ಹೇಳಿದ್ದು ಚೈತನ್ಯ ಸರ್ ಹತ್ರ. ಕರೆಕ್ಟ್. ಆ ಬಲರಾಮ ಟೈಟ್ಲ್ ಅವರೇ ಇದು ಮಾಡಿದ್ದು. ಯಾಕೆ ಅಂದ್ರೆ ಮೂಲತಃ ಅವರು ಹಾಸನ್ನವರು, ಬಲರಾಮನ್ ಅವರು ಹಾಸನ್ನವರೇ. ಇದನ್ನೇ ಮಾಡೋಣ ಅಂತ ಬಂದಾಗ ಚೈತನ್ಯ ಸರ್ ಇಲ್ಲ ಬೇಡ, ಯಾಕಂದ್ರೆ ಒಂದಿಷ್ಟೆಲ್ಲ ಅಲ್ಲ, ಮತ್ತೆ ಬೇರೆ ಬೇರೆ ರಿಸ್ಕ್ಗಳು. ಹೌದು, ರಿಸ್ಕ್ ಆಗುತ್ತೆ. ಅದಾದ್ಮೇಲೆ ಅಫ್ಕೋರ್ಸ್ ಅವರು ಆ ಚೌಕಟ್ಟಲ್ಲೇ ಮಾಡೋಂಥದ್ದು ಆಗ್ಬಿಡುತ್ತೆ. ಹೌದೌದು, ಫ್ರೇಮ್ ವರ್ಕ್ ಆಲ್ರೆಡಿ ಇದ್ಬಿಡುತ್ತೆ, ಸೆಟ್ ಆಗ್ಬಿಡುತ್ತೆ. ನಾವು ವಿ ಕಾಂಟ್ ಸ್ಪ್ರೆಡ್ ಅರ್ ನಾವು ಎಕ್ಸ್ಟ್ರಾ ಏನೂ ಮಾಡೋಕ್ಕಾಗಲ್ಲ, ಯಾವ್ದೋ ಒಂದು ಸೀನು ಆಡ್ ಮಾಡೋಕ್ಕಾಗಲ್ಲ. ಅದನ್ನ ನಾವು ಎಲ್ಲೋ ಒಂದ್ ಕಡೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅಂತೇಳಿ ಅವರು ಒಂದಿಷ್ಟು ಸಿನಿಮ್ಯಾಟಿಕ್ ಮಾಡ್ಕೊಂಡು ಒಂದಿಷ್ಟು ಹೆಸರುಗಳು ಕೇಳಿಸ್ಬೋದು ನಿಮ್ಗೆ. ಆ ಒಂದು ರಂಧ್ರ ನೋಡಿದಾಗ ನಿಮ್ಗೆ ನೆನಪು ಆಗ್ಬೋದು. ಆಗ್ಬೋದು. ಸೊ ಅಲ್ಲಿಂದ ಶುರು ಆಗುತ್ತೆ ಸಿನಿಮಾ.